SSLC ಪರೀಕ್ಷೆ ಜುಲೈ ತಿಂಗಳಲ್ಲಿ ನಡೆಯಲಿದೆ. ಈ ಜುಲೈ 19ರಲ್ಲಿ ನಡೆಯಲಿರ್ತಕ್ಕಂಥ ಕೋರ್ ವಿಷಯಕ್ಕಾಗಿ ಆಗಿರ್ಬೋದು ಹಾಗೂ ಎಲ್ಲ ತರಹದ ಒಂದು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗಲೆಂದೇ ವಿಜ್ಞಾನ ವಿಷಯದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸೊ ಇದು ವಿಜ್ಞಾನದ 2ನೇ ಭಾಗ ಪಠ್ಯ ಪುಸ್ತಕದ ಧಾತುಗಳ ಆವರ್ತನೀಯ ವರ್ಗೀಕರಣ ಪಾಠದ ಒಂದು ಒಟ್ಟು 30 ಬಹು ಆಯ್ಕೆ ಪ್ರಶ್ನೆಗಳನ್ನು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ತಂದಿದ್ದೀವಿ. ಯಾಕಂದರೆ 2 ಅಂಕದ ಒಂದು ವೇಟೇಜ್ ಇರೋದ್ರಿಂದ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ವಿಡಿಯೋವನ್ನು ತಾವು ನೋಡಿದ್ರೆ ತಮಗೆ ಗೊತ್ತಾಗುತ್ತೆ. ಇದಕ್ಕಿಂತ ಮೊದಲಿನ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರ್ಶನ ಮತ್ತು ಸ್ಮಾರ್ಟ್ ವರ್ಕ್ ಎರಡಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಧಾತುಗಳ ಆವರ್ತನೀಯ ವರ್ಗೀಕರಣ ಪಾಠದ 30 ಬಹು ಆಯ್ಕೆ ಪ್ರಶ್ನೆಗಳು ಹೀಗಿವೆ. ಪ್ರಶ್ನೆ 1. ಒಂದು ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವು 2, 8, 2 ಆಗಿದೆ. ಆವರ್ತ ಕೋಷ್ಟಕದಲ್ಲಿ ಆ ಧಾತು ಯಾವ ವರ್ಗಕ್ಕೆ ಸೇರಿದೆ? 2ನೇ ವರ್ಗ, 8ನೇ ವರ್ಗ, 10ನೇ ವರ್ಗ, 12ನೇ ವರ್ಗ. ಅದು 2ನೇ ವರ್ಗ ಸರಿ ಉತ್ತರ. ಪ್ರಶ್ನೆ 2. ಎಂ ಎಂಬ ಲೋಹವು ಆವರ್ತ ಕೋಷ್ಟಕದ 1ನೇ ವರ್ಗಕ್ಕೆ ಸೇರಿದೆ. ಹಾಗಾದರೆ ಅದರ ಆಕ್ಸೈಡ್ನ ಅಣುಸೂತ್ರ ಏನಿರುತ್ತೆ? MO, M2O, M2O2, MO2. ಸರಿ ಉತ್ತರ ಇತ್ತು M2O. ಪ್ರಶ್ನೆ 3. ಕೆಳಗೆ ಕೊಟ್ಟಿರುವ ಧಾತುಗಳ ಗುಂಪುಗಳಲ್ಲಿ ಯಾವ ಗುಂಪಿನ ಧಾತುಗಳನ್ನು ಅವುಗಳ ಲೋಹೀಯ ಗುಣದ ಏರಿಕೆ ಕ್ರಮದಲ್ಲಿ ಬರೆಯಲಾಗಿದೆ? ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಡಿ, BE, MG, CA. ಇದನ್ನು ಧಾತುಗಳ ಗುಣದ ಆಧಾರದ ಮೇಲೆ ಏರಿಕೆಯಲ್ಲಿ ಬರೆದಿದ್ದಾರೆ. ಪ್ರಶ್ನೆ 4. ಆಧುನಿಕ ಆವರ್ತಕ ಕೋಷ್ಟಕದ 18ನೇ ವರ್ಗದ ಧಾತುಗಳು ಸಾಮಾನ್ಯವಾಗಿ ಹೇಗಿರ್ತವೆ? ನೆನಪಿಟ್ಕೊಡ್ರಿ, ಅದು ಉತ್ತರ ಬಂದ್ಬಿಟ್ಟು ಅವು ಬೇರೆ ಧಾತುಗಳೊಂದಿಗೆ ರಾಸಾಯನಿಕ ಬಂಧವನ್ನು ಉಂಟು ಮಾಡುವುದಿಲ್ಲ. ಯಾವುವು? 18ನೇ ವರ್ಗದ ಧಾತುಗಳು. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಮುಂದಿನ ಪ್ರಶ್ನೆ ಬಂತು. ಪ್ರಶ್ನೆ ಸಂಖ್ಯೆ 5. ಕೆಳಗಿನವುಗಳಲ್ಲಿ ಒಂದೇ ಆವರ್ತಕ್ಕೆ ಸೇರಿರುವ ಧಾತುಗಳು ಯಾವಿದಾವೆ? A ಮತ್ತು B, B ಮತ್ತು C, C ಮತ್ತು A, AB ಮತ್ತು C. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಸೊ B ಮತ್ತು C ಇವುಗಳು ಒಂದೇ ಆವರ್ತ ಗುಂಪಿಗೆ ಸೇರಿದಾವೆ. ಪ್ರಶ್ನೆ 6. ಒಂದು ಧಾತುವಿನ ಪರಮಾಣು ಸಂಖ್ಯೆ 19 ಆಗಿದೆ. ಆವರ್ತಕ ಕೋಷ್ಟಕದಲ್ಲಿ ಆ ಧಾತು ಯಾವ ಆವರ್ತಕ್ಕೆ ಸೇರಿದೆ? 4, 3, 5, 6. ಸರಿ ಉತ್ತರ ಇದು. ಅದು 4ನೇ ಆವರ್ತಕ್ಕೆ ಸೇರಿದೆ. ಯಾವುದು? ಪರಮಾಣು ಸಂಖ್ಯೆ 19ನ ಧಾತು. ಪ್ರಶ್ನೆ 7. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ಆವರ್ತ ಮುಂದೆ ಸಾಗಿದಂತೆ ಧಾತುಗಳ ಪರಮಾಣು ಗುಣ ಏನಾಗುತ್ತೆ? ಕಡಿಮೆ ಆಗುತ್ತೆ, ಬದಲಾಗುವುದಿಲ್ಲ, ಹೆಚ್ಚಾಗುತ್ತದೆ. ಮೊದಲು ಹೆಚ್ಚಾಗಿ ನಂತರ ಕಡಿಮೆ ಆಗ್ತದೆ. ಸೊ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 8. ಒಂದು ಧಾತುವಿನ ಪರಮಾಣು ಸಂಖ್ಯೆ 12 ಆದರೆ ಆ ಧಾತುವಿನ ಪರಮಾಣುವಿನಲ್ಲಿರ್ತಕ್ಕಂಥ ಒಟ್ಟು ಕವಚಗಳ ಸಂಖ್ಯೆ ಎಷ್ಟಿರುತ್ತೆ? 2, 3, 4, 5. ಸೊ ಸರಿಯಾದ ಉತ್ತರ ಇತ್ತು 3 ಇರುತ್ತೆ. ಒಟ್ಟು ಕವಚಗಳ ಸಂಖ್ಯೆ ಪರಮಾಣು ಸಂಖ್ಯೆ 12ರ ಧಾತುದು. ಪ್ರಶ್ನೆ 9. A, B, C, D ಮತ್ತು ಈ ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 7, 10, 12, 4 ಮತ್ತು 19 ಆದರೆ ಇವುಗಳಲ್ಲಿ ಯಾವ ಧಾತು ಶ್ರೇಷ್ಠ ಅನಿಲವಾಗಿದೆ? B, D, E, C. ಸೊ 9ರ ಸರಿಯಾದ ಉತ್ತರ ಇತ್ತು ಆಯ್ಕೆ A, B ಧಾತು ಏನಾಗದಪ್ಪ ಅಂದ್ರೆ ಶ್ರೇಷ್ಠ ಅನಿಲ ಆಗ್ತದ. ಪ್ರಶ್ನೆ 10. ಕೆಳಗಿನವುಗಳಲ್ಲಿ 0 ವೇಲೆನ್ಸಿಯನ್ನು ಹೊಂದಿರತಕ್ಕಂಥ ಧಾತು ಯಾವುದು? ಕಾರ್ಬನ್, ಆರ್ಗಾನ್, ಸಿಲಿಕಾನ್, ಸೋಡಿಯಂ. ಇಲ್ಲಿ ಆರ್ಗಾನ್ ಬಂದ್ಬಿಟ್ಟು ಇದು 0 ವೇಲೆನ್ಸಿಯನ್ನು ಹೊಂದಿದೆ. ಪ್ರಶ್ನೆ 11. ಕ್ಲೋರಿನ್ ಪರಮಾಣು ಸಂಖ್ಯೆ 12 ಆದರೆ ಆ ಧಾತುವಿನಲ್ಲಿ ಕಂಡುಬರ್ತಕ್ಕಂಥ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 7, 5, 10, 1. ಸೊ ಉತ್ತರ ಬಂದ್ಬಿಟ್ಟು 7. ಸೊ ನೋಡಿ, ಕ್ಲೋರಿನ್ ಪರಮಾಣು ಸಂಖ್ಯೆ 17 ಆದರೆ ಅಲ್ಲಿರ್ತಕ್ಕಂಥ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 7. ಪ್ರಶ್ನೆ 12. ಆವರ್ತ ಕೋಷ್ಟಕದ 2ನೇ ಆವರ್ತದಲ್ಲಿರುವ ಧಾತುಗಳನ್ನು ಕೆಳಗೆ ಕೊಡಲಾಗಿದೆ. ಇವುಗಳಲ್ಲಿ ಯಾವ ಧಾತು ಹೆಚ್ಚು ವಿದ್ಯುತ್ ಧನೀಯತೆಯನ್ನು ಹೊಂದಿದೆ? Li, Be, B, C, N, O, F. ಈ ಧಾತುಗಳ ಪರವಾಗಿ ಹೆಚ್ಚು ವಿದ್ಯುತ್ ಧನೀಯತೆಯನ್ನು ಯಾವುದು ಹೊಂದಿದೆ ಅಂದರೆ ಅದು ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, Li. ಪ್ರಶ್ನೆ 13.
ಫ್ಲೋರಿನ್ ಪರಮಾಣು ಸಂಖ್ಯೆ 9, ಕ್ಲೋರಿನ್ ಪರಮಾಣು ಸಂಖ್ಯೆ 17. ಈ ಧಾತುಗಳು ಆವರ್ತಕ ಕೋಷ್ಟಕದ 17 ವರ್ಗಕ್ಕೆ ಸೇರಿವೆ. ಈ ಧಾತುಗಳಲ್ಲಿ ಯಾವ ಧಾತು ಕಡಿಮೆ ವಿದ್ಯುತ್ ಋಣೀಯವಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಫ್ಲೋರಿನ್ ಮತ್ತು ಕ್ಲೋರಿನ್ ಯಾವುದು ಅಲ್ಲ. ಇವುಗಳಲ್ಲಿ ಕ್ಲೋರಿನ್ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ವಿದ್ಯುತ್ ಋಣಿಯನ್ನು ಹೊಂದಿದೆ. ಪ್ರಶ್ನೆ 14. ಎಕ್ಸ್ ಧಾತುವನ್ನು ಆವರ್ತಕ ಕೋಷ್ಟಕದ 14ನೇ ವರ್ಗದಲ್ಲಿ ಇಡಲಾಗಿದೆ. ಹಾಗಾದರೆ ಇದರ ಕ್ಲೋರೈಡ್ನ ಅನುಸೂತ್ರ ಏನು? XCl4, XCl2, HCl, XCl3 14ನೇ ವರ್ಗದಲ್ಲಿ ಇಟ್ರೆ ಅಂತ ಕೇಳಿದ್ದಾರೆ. ಸೊ 14ನೇ ವರ್ಗದಲ್ಲಿ ಇಟ್ರೆ ಏನಾಗ್ತದಪ್ಪ ಅಂದ್ರೆ ಅದು XCl4 ಅಂತ ಆಗ್ತದ. ಮುಂದಿನ ಪ್ರಶ್ನೆ 15. ಲಿಥಿಯಂ, ಸೋಡಿಯಂ ಮತ್ತು ಪೊಟ್ಯಾಸಿಯಂ ಧಾತುಗಳು ದೋಬರೈನರ ತ್ರಿವಳಿಗಳು. ಲಿಥಿಯಂ ಮತ್ತು ಪೊಟ್ಯಾಸಿಯಂ ಧಾತುಗಳ ಪರಮಾಣು ರಾಶಿ 7 ಮತ್ತು 39. ಹಾಗಾದರೆ ಸೋಡಿಯಂನ ಪರಮಾಣು ರಾಶಿ ಎಷ್ಟು? ಸೊ ಹೇಳಿದ್ದಾರೆ 25, 30, 23, 46. ಉತ್ತರ ಬಂದ್ಬಿಟ್ಟು 23 ಸರಿ ಉತ್ತರ. ಪ್ರಶ್ನೆ 16. ಕೆಳಗಿನವುಗಳಲ್ಲಿ ಲೋಹ ಬಗ್ಗೆ ಒಂದು ಉದಾಹರಣೆಯಾಗಿದೆ. ಬೆರಿಲಿಯಂ, ಸೋಡಿಯಂ, ಸಲ್ಫರ್, ಆರ್ಸೆನಿಕ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆರ್ಸೆನಿಕ್. ಇದು ಲೋಹ ಬಗ್ಗೆ ಒಂದು ಉದಾಹರಣೆ. ಪ್ರಶ್ನೆ 19. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ನಾವು ಒಂದು ಆವರ್ತದ ಮುಂದೆ ಸಾಗಿದಂತೆ ಧಾತುಗಳ ಲೋಹೀಯ ಗುಣ ಏನಾಗುತ್ತೆ? ಕಡಿಮೆ ಆಗ್ತದ, ಬದಲಾಗೋದಿಲ್ಲ, ಹೆಚ್ಚಾಗ್ತದ, ಮೊದಲು ಹೆಚ್ಚಾಗಿ ನಂತರ ಕಡಿಮೆ ಆಗ್ತದ? ಸೊ ಆಪ್ಷನ್ ಎ, ಅದರ ಧಾತುಗಳ ಲೋಹೀಯ ಗುಣನೂ ಕೂಡ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆಗ್ತದೆ. ಪ್ರಶ್ನೆ ಸಂಖ್ಯೆ 18 ಹೀಗಿದೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ವರ್ಗದ ಕೆಳಗೆ ಸಾಗಿದಂತೆ ಆ ಧಾತುಗಳ ಲೋಹದ ಗುಣ ಏನಾಗುತ್ತೆ? ಕಡಿಮೆ ಆಗುತ್ತದೆ, ಬದಲಾಗುವುದಿಲ್ಲ, ಹೆಚ್ಚಾಗುತ್ತದೆ, ಮೊದಲು ಹೆಚ್ಚಾಗಿ ನಂತರ ಕಡಿಮೆ ಆಗುತ್ತದೆ. ಸೊ 18ರ ಉತ್ತರ ಇತ್ತು ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು ಸರಿ. 19. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ಆವರ್ತದ ಮುಂದೆ ಸಾಗಿದಂತೆ ಧಾತುಗಳ ವಿದ್ಯುದ್ಧನಿಯ ಗುಣ ಏನಾಗುತ್ತೆ? ಕಡಿಮೆ ಆಗುತ್ತೆ, ಬದಲಾಗುವುದಿಲ್ಲ, ಹೆಚ್ಚಾಗುತ್ತದೆ, ಮೊದಲು ಹೆಚ್ಚಾಗಿ ನಂತರ ಕಡಿಮೆ ಆಗುತ್ತದೆ. ಸೊ 19 ಸರಿ ಉತ್ತರ ಇತ್ತು ಕಡಿಮೆ ಆಗುತ್ತದೆ ಅಂತಕ್ಕಂಥದ್ದು. ಪ್ರಶ್ನೆ 20. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ವಿದ್ಯುದ್ಧನಿಯ ಗುಣ ಏನಾಗುತ್ತೆ? ಕಡಿಮೆ ಆಗುತ್ತೆ, ಬದಲಾಗುವುದಿಲ್ಲ, ಹೆಚ್ಚಾಗುತ್ತದೆ, ಮೊದಲು ಹೆಚ್ಚಾಗಿ ನಂತರ ಕಡಿಮೆ ಆಗುತ್ತದೆ. ಸೊ 20ರ ಸರಿ ಉತ್ತರ ಇತ್ತು ಹೆಚ್ಚಾಗುತ್ತದೆ. 21. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ಆವರ್ತದ ಮುಂದೆ ಸಾಗಿದಂತೆ ಧಾತುಗಳ ವಿದ್ಯುತ್ ಋಣೀಯ ಗುಣ ಏನಾಗುತ್ತೆ? ಕಡಿಮೆ ಆಗುತ್ತೆ, ಬದಲಾಗೋದಿಲ್ಲ, ಹೆಚ್ಚಾಗುತ್ತೆ, ಮೊದಲು ಹೆಚ್ಚಾಗಿ ನಂತರ ಕಡಿಮೆ ಆಗ್ತದೆ. ಸೊ 21 ಹೆಚ್ಚಾಗುತ್ತದೆ. 22. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ವಿದ್ಯುತ್ ಋಣೀಯ ಗುಣ ಏನಾಗುತ್ತೆ? ಕಡಿಮೆ ಆಗುತ್ತೆ, ಬದಲಾಗುವುದಿಲ್ಲ, ಹೆಚ್ಚಾಗುತ್ತದೆ, ಮೊದಲು ಹೆಚ್ಚಾಗಿ ನಂತರ ಕಡಿಮೆಯಾಗುತ್ತದೆ. ಸೊ 22 ಇತ್ತು ಕಡಿಮೆಯಾಗುತ್ತದೆ. ಪ್ರಶ್ನೆ 23. ರಂಜಕ ಇಟ್ ಮೀನ್ಸ್ ಫಾಸ್ಫರಸ್ನ ಪರಮಾಣು ಸಂಖ್ಯೆ 15 ಆದರೆ ಈ ಫಾಸ್ಫರಸ್ ಅಂತಕ್ಕಂಥ ಧಾತು ಯಾವ ಬ್ಲಾಕ್ಗೆ ಸೇರಿದೆ? ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್, ಎಫ್ ಬ್ಲಾಕ್. ಅದು ಬಂದ್ಬಿಟ್ಟು ಪಿ ಬ್ಲಾಕ್ಗೆ ಸೇರಿದೆ ಫಾಸ್ಫರಸ್. 24. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ಜೋಡಣೆಯು ಮುಖ್ಯವಾಗಿ ಅವಲಂಬಿಸಿರೋದು ಯಾವುದನ್ನ ಮೇಲೆ? ಸೊ 24ಕ್ಕೆ ಹೋಗೋಣ. ಆಯ್ಕೆ ಬಿ ಇದೆ ನೋಡಿ. ಅಡ್ಡ ಸಾಲುಗಳಲ್ಲಿ ಧಾತುಗಳ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮ ಇದು ಮುಖ್ಯವಾಗಿ ಅವಲಂಬಿಸಿದೆ ಧಾತುಗಳ ಆವರ್ತಕ ಕೋಷ್ಟಕದಲ್ಲಿ ಆಧುನಿಕ. ಪ್ರಶ್ನೆ 25. ಈ ಕೋಷ್ಟಕವನ್ನ ನೋಡಿ. ಈ ಕೋಷ್ಟಕವನ್ನ ನೋಡಿದ ನಂತರ ವೇಲೆನ್ಸಿಯ 3 ಹೊಂದಿರತಕ್ಕಂಥ ಧಾತುವನ್ನ ಕೇಳಿದ್ದಾರೆ. ಸೊ ಯಾವ ಧಾತು ವೇಲೆನ್ಸಿ 3 ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಇಟ್ ಮೀನ್ಸ್ 25. ದ ಕರೆಕ್ಟ್ ಆಪ್ಷನ್ ಈಸ್ ಪಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಪ್ರಶ್ನೆ 26. ಕೆಳಗಿನವುಗಳಲ್ಲಿ ಯಾವ ಧಾತು ಒಟ್ಟು 3 ಕವಚಗಳನ್ನು ಹೊಂದಿದ್ದು ತನ್ನ ವೇಲೆನ್ಸ್ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳನ್ನು ಒಳಗೊಂಡಿದೆ? ಕಾರ್ಬನ್, ನೈಟ್ರೋಜನ್, ಸಿಲಿಕಾನ್, ಸೋಡಿಯಂ. ಸೊ ಸರಿ ಉತ್ತರ ಬಂದ್ಬಿಟ್ಟು ಸಿಲಿಕಾನ್. ಪ್ರಶ್ನೆ 27. ಎ, ಬಿ, ಸಿ ಮತ್ತು ಡಿ ಎಂಬ 4 ಧಾತುಗಳ ಪರಮಾಣುಗಳ ಸಂಖ್ಯೆ ಕ್ರಮವಾಗಿ 16, 11, 3 ಮತ್ತು 14. ಆದರೆ ಪರಮಾಣು ಗಾತ್ರದ ಇಳಿಕೆ ಕ್ರಮದಲ್ಲಿ ಸರಿಯಾದ ಜೋಡಣೆ ಹೇಗಿರ್ತದೆ? ಸೊ ಇಟ್ ಮೀನ್ಸ್ 27. ಕರೆಕ್ಟ್ ಆಪ್ಷನ್ ಈಸ್ ಸಿ.
ಬಿ ಡಿ ಎ ಸಿ ಇಸ್ ದ ರೈಟ್ ಆನ್ಸರ್. 28 ಕೋಷ್ಟಕವನ್ನು ಗಮನಿಸಿ. ಒಂದೇ ಆವರ್ತಕ್ಕೆ ಸೇರಿರ್ತಕ್ಕಂಥ ಧಾತುಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಪಿ ಮತ್ತು ಎಸ್ ಧಾತುಗಳಿದಾವಲ್ಲ, ಈ ಎರಡೂ ಕೂಡ ಒಂದೇ ಧಾತುಗೆ ಸೇರಿದಾವೆ ಆವರ್ತಕ್ಕೆ. 29 ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಶ್ರೇಷ್ಠ ಅನಿಲ ಅಂದ್ರೆ ಜಡ ಅನಿಲಗಳನ್ನು ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಕಾರಣ ಏನು? ಸೊ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದ್ರೆ ಈ ಧಾತುಗಳ ವೇಲೆನ್ಸಿ ಬಹುತೇಕ ಸಂದರ್ಭದಲ್ಲಿ 0. ಇವುಗಳು ಬೇರೆ ಧಾತುಗಳೊಂದಿಗೆ ಸುಲಭವಾಗಿ ರಾಸಾಯನಿಕ ಬಂಧ ಏರ್ಪಡಿಸುವುದಿಲ್ಲ. ಇವುಗಳು ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥ ಕವಚ ಮತ್ತು ಅಷ್ಟಕ ರಚನೆಯನ್ನು ಹೊಂದಿದ್ದಾವೆ. ಸೊ 29 ಮೇಲಿನ ಎಲ್ಲವುಗಳು ಕೂಡ ಕಾರಣಗಳೇ ಇದ್ದಾವೆ, ಸರಿಯಾಗಿರ್ತಕ್ಕಂಥ ಕಾರಣಗಳು. ಯಾಕಂದ್ರೆ ಶ್ರೇಷ್ಠ ಅನಿಲಗಳನ್ನ ಆವರ್ತಕ ಕೋಷ್ಟಕದಲ್ಲಿ ಆಧುನಿಕದಲ್ಲಿ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಈ ಪಾಠದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ, ಅಂತಿಮ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಈ ಪಾಠದ ಕಡೆಯ ಪ್ರಶ್ನೆ 30 ಹೀಗಿತ್ತು. ಮೆಂಡಲೀವ್ ಅವರ ಆವರ್ತಕ ಕೋಷ್ಟದ ಮುಖ್ಯವಾದ ಮಿತಿ ಇದಾಗಿದೆ. ಯಾವ ಒಂದು ಮಿತಿ ಇತ್ತು? ಆವರ್ತಕ ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ನಿರ್ದಿಷ್ಟ ಸ್ಥಾನ ಕೊಡಲಾಗಿಲ್ಲ. ಜಡ ಅನಿಲಗಳಿಗೆ ಪ್ರತ್ಯೇಕ ಸ್ಥಾನ ಕೊಟ್ಟಿದ್ದಾರೆ. ಧಾತುಗಳನ್ನು ಅವುಗಳ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿದ್ದಾರೆ. ಐಸೋಟೋಪ್ಗಳಿಗೆ ಪ್ರತ್ಯೇಕ ಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಸರಿ ಉತ್ತರ ಇತ್ತು. ಅದು ಅವರು ಕೊಟ್ಟಿರ್ತಕ್ಕಂಥ ಆವರ್ತಕ ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ನಿರ್ದಿಷ್ಟ ಸ್ಥಾನ ಕೊಟ್ಟಿದ್ದಿಲ್ಲ. ಇದು ಒಂದು ಮಿತಿ ಮೆಂಡಲೀವ್ ಅವರ ಆವರ್ತಕ ಕೋಷ್ಟಕದಲ್ಲಿ ಇದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಧಾತುಗಳ ಆವರ್ತನೀಯ ವರ್ಗೀಕರಣ ಪಾಠದ ಮೇಲೆ ಒಟ್ಟು 30 ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದ್ದೀವಿ. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಪರೀಕ್ಷೆಗಾಗಿ ಉತ್ತಮ ತಯಾರಿಯನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ಒಂದು ಪಾಠದಲ್ಲಿ. ಥ್ಯಾಂಕ್ ಯು.